ಛಾಯಾಗ್ರಹಣ ಮತ್ತು ಚಲನಚಿತ್ರಕ್ಕೆ ಹೆಚ್ಚಾಗಿ ಬಳಕೆಯಾಗುತ್ತಿದ್ದ ಡ್ರೋನ್ನಿಂದ ವಿಮಾನಯಾನ ಮಂತ್ರಾಲಯ ಮತ್ತು ಕೇಂದ್ರೀಯ ಮಂತ್ರಾಲಯಗಳು ಗಾಬರಿಗೊಂಡಿತ್ತು. ಈ ನಿರ್ಬಂಧ ಮಂತ್ರಾಲಯಗಳಿಗೆ ಕೆಲ ಸಮಯ ಹಾಗೂ ಅನ್ಯ ಮಂತ್ರಾಲಯಗಳ ಜೊತೆ ಚರ್ಚಿಸಲು ಅವಕಾಶ ಕಲ್ಪಿಸಿತ್ತು. ಆದರೆ ಬಾಲ್ಯ ಸಂಸ್ಥೆಗಳಾದ ನಮಗೆ ಉಸಿರುಗಟ್ಟಿಸುವ ಸ್ಥಿತಿ ನಿರ್ಮಾಣವಾಗಿತ್ತು. ನಾವು 3 ಮಹತ್ತರ ನಿರ್ಧಾರವನ್ನು ಮಾಡಿದ್ವಿ. ನಾಗರಿಕ ವಿಮಾನಯಾನ ಮಂತ್ರಾಲಯದ ಜೊತೆ ಸಂವಾದ, ಹೊಸದಾಗಿ ಆಯ್ಕೆಯಾದ ಪ್ರಧಾನಿ ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ಸಾಮಾಜಿಕ ಜಾಲತಾಣದ ಮೂಲಕ ಪತ್ರ ಮತ್ತು 7 ಭಾರತೀಯ ಸಚಿವಾಲಯಕ್ಕೆ ಇದರ ಕುರಿತು ಉತ್ತರಿಸುವಂತೆ ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರಿನಲ್ಲಿ ರಿಟ್ ಅರ್ಜಿಯನ್ನು ಸಲ್ಲಿಕೆ ಆಯಿತು. ಇದರಲ್ಲಿ ಕೃಷಿ ಸಚಿವಾಲಯವೂ ಇತ್ತು, ಏಕೆಂದರೆ ಆಗ ಆಕಾಶದಿಂದ ಸಿಂಪಡಣೆಗೆ ನಿರ್ಬಂಧವಿತ್ತು. ಹಾಗೆ ಪ್ರಮಾಣೀಕರಿಸುವ ಮೊದಲು ಮಾದರಿಗಳನ್ನು ಬಾಲ ಉದ್ಯೋಗಗಳಿಗೆ ಸಂಶೋಧನೆ ಮತ್ತು ಅಭಿವೃದ್ಧಿಗೆ ಅನುವು ಮಾಡಿಕೊಡಲು ತಂತ್ರಜ್ಞಾನ ಸಚಿವಾಲಯಕ್ಕೂ ಕೂಡ ವಿನಂತಿ ಇತ್ತು. ನಮ್ಮ ರಾಜ್ಯದ ನವ ಮತ್ತು ಬಾಲ ಉದ್ಯೋಗದ ಅಂದಿನ ಮಂತ್ರಿಗಳಾದ ಶ್ರೀ ಪ್ರಿಯಾಂಕ್ ಖರ್ಗೆ ಮತ್ತು ಕಾಫಿ ಬೋರ್ಡಿನ ಮುಖ್ಯ ಕಾರ್ಯದರ್ಶಿಗಳಾದ ಶ್ರೀ ಶ್ರೀವತ್ಸ ಕೃಷ್ಣನ್ ನಮ್ಮ ತಂತ್ರಜ್ಞಾನವನ್ನು ರಾಜ್ಯದ ಹಲವೆಡೆ ಪ್ರಯೋಗ ಮತ್ತು ಪರಿಚಯಿಸಲು ಅನುವು ಮಾಡಿಕೊಟ್ರು. ಆಗಷ್ಟೇ ಸೃಷ್ಟಿಯಾದ ಸ್ಟಾರ್ಟಪ್ ಇಂಡಿಯಾ ವಿವಿಧ ಕ್ಷೇತ್ರಗಳಲ್ಲಿ ಸಮಸ್ಯೆಗಳ ಪರಿಹಾರವನ್ನು ಪ್ರಯತ್ನಿಸುತ್ತಿರುವ ಬಾಲ ಉದ್ಯೋಗಗಳ ಅರ್ಜಿಯನ್ನು ಆಹ್ವಾನಿಸ್ತಾರೆ. ನಾವು ಖಾಸಗಿ ಸಂಸ್ಥೆಯಾಗಿ ಹೊರಹೊಮ್ಮಿ ಅರ್ಜಿ ಸಲ್ಲಿಸ್ತೇವೆ. ಅಲ್ಲಿಯವರೆಗೆ ಸಂಶೋಧನೆ ಮತ್ತು ಅಭಿವೃದ್ಧಿಯಲ್ಲಿ ಡಾಕ್ಟರ್ ಪಿಯೂಷ್ ಮಿಶ್ರಾರವರ ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಅಥವಾ ಟಾಟಾ ರ್ಯಾಲಿಸ್ ಮಾತ್ರ ಮತ್ತೊಂದು ಕೃಷಿ ಡ್ರೋನ್ ಕೆಲಸದಲ್ಲಿ ಭಾಗಿಯಾಗಿರುತ್ತದೆ. 2017ರಲ್ಲಿ ನಾವು ಭಾರತೀಯ ಕೃಷಿ ಮಂತ್ರಾಲಯದ ಪ್ರಶಸ್ತಿ ವಿಜೇತರಾಗ್ತೀವಿ. 40 ವರ್ಷಕ್ಕೂ ಹೆಚ್ಚು ಸಂಶೋಧನೆ ಮತ್ತು ಅಭಿವೃದ್ಧಿಯಲ್ಲಿ ಅನುಭವವಿರುವ ಸಂಸ್ಥೆಗಳ ಜೊತೆ ಮೊದಲ ಬಾರಿ ಭಾರತದಲ್ಲಿ ಒಪ್ಪಂದ ಮಾಡಿ ಜೊತೆಯಲ್ಲಿ ಭತ್ತ, ಹತ್ತಿ ಮತ್ತು ಮೆಣಸಿನ ಬೆಳೆಗಳ ಮೇಲಿನ ಕೆಲಸದ ಸಂಶೋಧನೆ ಅನುಭವ ನಮ್ಮನ್ನು ಕೃಷಿ ರಾಸಾಯನಿಕ, ನಳಿಕೆಗಳು ಮತ್ತು ಹನಿಗಳ ಬಳಸುವಿಕೆಯ ಬಗ್ಗೆ ಅಪೂರ್ವವಾದ ಪ್ರಬಂಧಕ್ಕೆ ಮುನ್ನುಡಿಯಾಗುತ್ತೆ. ಪ್ರತಿ 10ರಲ್ಲಿ ಒಂದು ನವ ಉದ್ಯೋಗ 2020ರ ಸುಮಾರಿಗೆ ದ್ರೋಣನ್ನು ಬಳಸುತ್ತೆ ಎಂಬ ಲೇಖನ ಈಗ ಖಂಡಿತವಾಗಿಯೂ ನಿಜವಾಗಿ ಸಾಬೀತಾಗುತ್ತೆ. 2017ರಲ್ಲಿ ಭಾರತೀಯ ವಿಮಾನಯಾನ ನಿರ್ದೇಶನಾಲಯ ದ್ರೋಣ್ ಬಳಕೆಯ ಬಗ್ಗೆ ಕರಡು ಪ್ರತಿಯನ್ನು ತರುತ್ತಾರೆ. ಇದೇ ವರ್ಷ DJI ಎಂಬ ಡ್ರೋನ್ ಉದ್ಯಮದ ಪ್ರಮುಖ ಸಂಸ್ಥೆ ತನ್ನ ಪ್ರಥಮ ಕೃಷಿ ಸಿಂಪಡಣೆಯ ಡ್ರೋನನ್ನು ಜಗತ್ತಿಗೆ ಪರಿಚಯಿಸಿದೆ. ವರ್ಷದ ಕೊನೆಯಲ್ಲಿ ನಮ್ಮ ಪ್ರಧಾನಿ ಶ್ರೀ ಮೋದಿಯವರು ಫಿಲಿಪೀನ್ಸ್ ದೇಶದ ಪ್ರವಾಸದಲ್ಲಿ ಕೃಷಿ ಡ್ರೋನ್ಗಳ ಪ್ರದರ್ಶನ ಮಾಡಲಾಗುತ್ತೆ. ಡ್ರೋನ್ ಬಳಕೆಯ ಮೊದಲ ಅವತರಣಿಕೆಗಳು NPNT ಎಂಬ ಕ್ಲಿಷ್ಟಕರವಾದ ತಂತ್ರಜ್ಞಾನವನ್ನು ನವ ಮತ್ತು ಬಾಲ ಉದ್ಯೋಗಗಳಿಗೆ ಹೇರಿದ್ದವು. ಆದರೂ ನಾವು NPNT ತಂತ್ರಜ್ಞಾನವನ್ನು ಅಳವಡಿಸಲು ಪ್ರಯತ್ನ ಮಾಡಿದ್ವಿ. ಕೆಲಸ ಮಾಡಿದ್ದಕ್ಕಿಂತ ಕಳಚಿ ಬಿದ್ದಿದ್ದೇ ಜಾಸ್ತಿ. ಇನ್ನೇನು ಪರಿಪೂರ್ಣ ಎಂಬಷ್ಟರಲ್ಲಿ NPNT ಎಂಬ ತಂತ್ರಜ್ಞಾನವನ್ನು ನೀತಿ ನಿಯಮಾವಳಿ ಅವತರಣಿಕೆಯ ಭಾಗದಲ್ಲಿ ತೆಗೆದುಹಾಕಲಾಗಿತ್ತು. ನಾವು ಪರೀಕ್ಷೆಯ ನಂತರವೂ ಬದಲಾದ ಪಠ್ಯಕ್ರಮವನ್ನು ಅಭ್ಯಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಮತ್ತೆ ನಮ್ಮ ಗಮನ ಮತ್ತು ಶ್ರಮವನ್ನು ಅಭಿವೃದ್ಧಿ ಮತ್ತು ಸಂಶೋಧನೆಗಳಲ್ಲಿ ತೊಡಗಿಸಿಕೊಂಡ್ವಿ.
ದೇಶದ ಬಹಳಷ್ಟು ದೊಡ್ಡ ಸಂಸ್ಥೆಗಳಾದ ಕೃಷಿ ಸಂಬಂಧಿತ ಪ್ರಯೋಗಗಳಲ್ಲಿ ಭಾಗಿಯಾದ್ವಿ. ಶ್ರೀಲಂಕಾ ಮತ್ತು ಮಯನ್ಮಾರ್ಗಳ ಬಳಕೆಗಳನ್ನು ರೂಢಿಸಿದ್ವಿ. ಬೀಜ ಬಿತ್ತುವಿಕೆಯಿಂದ ಫಸಲಿನ ಕೊಯ್ಲಿನವರೆಗೂ ನಮ್ಮ ಬಹುಕಿರಣ ದೂರ ಸಂವೇದಿ ಚಿತ್ರಗಳಿಂದ ರೋಗ ಪತ್ತೆ, ಕೀಟಬಾಧೆ, ಬೆಳವಣಿಗೆಗಳ ಸ್ಥಿತಿಗಳನ್ನು ಪತ್ತೆ ಹಚ್ಚುವ ಪ್ರಯತ್ನಕ್ಕೆ ಮೊದಲ ಯಶಸ್ಸಿತ್ತು. ಉದಕ ಮಂಡಲದ ಶ್ರೀ ದೀಪಕ್ ವಾಸು ಜಗತ್ತಿನ 2200 ಅಡಿ ಸಮುದ್ರ ಮಟ್ಟದಲ್ಲಿ ಬಳಸುವ ಮೊದಲ ಕೃಷಿ ಡ್ರೋನ್ ಬಳಕೆದಾರರಾದರು. ನೀತಿ ಆಯೋಗದ ಅಟಲ್ ನಾವೀನ್ಯತಾ ನಿಯೋಗ 1 ಕೋಟಿ ರೂಗಳ ಅನುದಾನವನ್ನು ನಮ್ಮ ವ್ಯಾಪಾರ ಮಾದರಿಗೆ ಸಂದಿತು. ಈ ಅನುದಾನದಿಂದ 3 ಗ್ರಾಮೀಣ ತಂಡದ ಕ್ರಾಂತಿ ಇಂದು ದೇಶದ ಕೃಷಿ ಡ್ರೋನ್ ಉದ್ಯಮಕ್ಕೆ ಮಾದರಿಯಾಯಿತು. ಅಷ್ಟೊತ್ತಿಗೆ ರೇಡಿಯೋ ಮಿರ್ಚಿಯ ಆಕಾಶವಾಣಿ ನಿರೂಪಕಿ ಶುಭಿ ಒಂದು ಸಂದರ್ಶನ ಪ್ರಸಾರ ಮಾಡಿದ್ರು. ಮರುದಿನ ಟೈಮ್ಸ್ ಆಫ್ ಇಂಡಿಯಾ ತಮ್ಮ ಪತ್ರಿಕೆಯಲ್ಲಿ ನಮ್ಮ ಪ್ರಯತ್ನವನ್ನು ಭಾರತ ತುಂಬೆಲ್ಲ ಪ್ರಕಟಿಸಿದ್ರು. ನಾವು ಪ್ರತಿಸ್ಪರ್ಧಿಗಳ ಆಗಮನವನ್ನು ಎದುರು ನೋಡ್ತಾ ಇದ್ವಿ.